ಕೊಟ್ಟಿರುವಂಥ ತಕ್ಷಣದಲ್ಲಿ ನಾವು ಏನು ಮಾಡ್ದೇವಂದ್ರೆ ನಾವೊಂದು ನಮ್ಮ ಸಭಾಪಾಲಕರು ಪಾಸ್ಟರ್ ಇದ್ದರು, ಆ ದಯಾನಂದಣ್ಣ ಅವ್ರು ಎಲ್ಲರೂ ಇದ್ರೂ ಒಂದು 20 ಜನರು ಇದ್ದೆವು. ಬಾಬಣ್ಣ ಇದ್ದರು. ನಾವು ಇಲ್ಲೇ ಕುಂತು ಯೋಚನೆ ಮಾಡಿ ನಾವೇನು ಮಾಡ್ದೇವಂದ್ರೆ ಹೆಣ್ಮಕ್ಳು ವಯಸ್ಸಾದವ್ರು ಹೋಗ್ಲತ್ತರ ನಮ್ಮ ಜೀವ ಕಾಳ್ಕಳಂದು ನಮ್ಮ ಹಿರಿಯರಾದಂಥ ಪಾದಿರ್ ಸಭರು ನಿಂತು ಅವ್ರಿಗೆ ಎಲ್ಲರೂ ಪ್ರಾರ್ಥನೆ ಮಾಡಿ ಅವರಿಗೆ ನೀವು ದೇವ್ರ ಕೃಪೆ ಇತ್ತಂದ್ರೆ ಮುಂದಿನ ವರ್ಷದಲ್ಲಿ ನಾವು ಇಲ್ಲಿ ಊಟ ಹಾಕ್ಬೇಕಂತೇಳಿ ನಿರ್ಣಯ ಮಾಡ್ಕೊಂಡಿದ್ದೆವು. ನಿರ್ಣಯ ಮಾಡ್ಕೊಂಡಂಥ ತಕ್ಷಣದಲ್ಲಿ ಇವತ್ತಿಗೆ 10 ವರ್ಷ ಆಯ್ತು ರೀ. ನಾವು ಇಲ್ಲಿ ಯಾವುದು ಕಂಡುಬಿಡಲ್ಲಪ್ಲೆ. ಅವ್ರು ತೀರ್ಕೊಂಡಾರ, ಅವ್ರ ಮುಖಾಂತರ ಮತ್ತು ನಮ್ಮ ಹುಲನವ್ರ ಮುಖಾಂತರ, ಕಲನವ್ರ ಮುಖಾಂತರ, ಹುಲನವ್ರ ಮುಖಾಂತರ ಮತ್ತು ಇಲ್ಲಿ ನಮ್ಮ ಸಂಜಣ್ಣವರು ಮತ್ತು ರಮೇಶ್ ಅಣ್ಣವರು ಮತ್ತು ಇನ್ನು ಹೈದ್ರಾಬಾದ್ದಾಗ NTR ನಗರ ಅಂತೇಳಿ ನಾವು ಕಮ್ಸೆ ಕಮ್ ಅಂದ್ರೆ ಒಂದು 50 ಮಂದಿ ಟೀಮ್ ಇದ್ದಿದ್ದೆವು. ಎಲ್ಲರೂ ಕಲಿತು ಈಗ 10 ವರ್ಷ ಇಲ್ತಾನೇ ನಡೆಸ್ಕೊತ ಹೊಂಟಿದ್ದೆವು. ಇನ್ನು ಇದೇ ರೀತಿಯಿಂದ ಮುಂದೆ ನಡಿಬೇಕಂತೇಳಿ ಎಲ್ಲರೂ ಸಹಾಯದ ಮೂಲಕವಾಗಿ ನಾವು ಕೇಳ್ತಲ್ಲಿದ್ದೇವೆ. ಇದೇ ರೀತಿಯಿಂದ ನೀವು ಹೋದ ವರ್ಷ ಭೀ ನಮ್ಗೆ ಉತ್ತಮ ರೀತಿಯಿಂದ ಇದು ರಿಕಾರ್ಡ್ ಮಾಡಿರಿ ಮತ್ತು ಈ ವರ್ಷ ಭೀ ಒಳ್ಳೆ ರೀತಿಯಿಂದ ಮಾಡಿರಿ. ಇನ್ನು ದೇವರು ನಿಮಗೆ ಮುಂದೆ ಸದಾಕಾಲ ನಡೆಸಲಿ ಅಂತೇಳಿ ನಿಮಗೆ ಒಂದನ್ನು ಹೇಳಿ ಈ ಮಾತು ಮುಗಿಸ್ತೇನೆ. ನಿಮ್ಗೆ ದೇವರು ನಡೆಸ್ಲತ್ತಾರ ಮತ್ತು ಎಲ್ಲ ರೀತಿಯಿಂದ ಸಹಾಯ ಆಗಲತ್ತದ. ಇದೇ ಜೀವ ಇರೋಂಥ ಮಟ್ಟಿಗೆ ಮರ್ತು ಹೋಗಲಾರದು ಎಲ್ಲರ ಹೃದಯದಲ್ಲಿ ತುಂಬಿ ತುಳುಕ್ತಕ್ಕಂಥ ಆಶೀರ್ವಾದ ದೇವರು ಕೊಡಬೇಕಂತೇಳಿ ನನ್ನ ಮನಪೂರ್ವಕವಾಗಿ ಇವತ್ತು ಈ ಒಂದು ಕಾರ್ಯದಲ್ಲಿ ನಿಮಗೆಲ್ಲರಿಗೆ ಸಾಕ್ಷಿ ಮೂಲಕ ಹೇಳ್ತಾ ಇದ್ದಿದ್ದೇನೆ. ಈ 2 ಮಾತು ಹೇಳಿ ಇದರಲ್ಲಿ ಯಾವ್ದಾರ ಇದ್ದಿದ್ರೆ ನೀವು ಕ್ಷಮಿಸ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ತೇನೆ. ಶಾಂತಕುಮಾರ್, ಊರು ಗೊಂದಗೈ. ನಾವು ನೋಡ್ತಾ ಇದ್ದೇವೆ. ಈ ಒಂದು ಸ್ಥಳದಲ್ಲಿ ಎಷ್ಟೋ ಜನರು ಹೊಟ್ಟೆಗೆ ಹಸಿದುಕೊಂಡು ಎಷ್ಟೋ ದೂರದಿಂದ ಸುಮಾರು 150 ಕಿಲೋಮೀಟರ್ಗಳಿಂದ ಬರ್ತಾವ್ರೆ. ಮತ್ತು ಇನ್ನೊಂದು ವರ್ಷ ಒಂದು ಸ್ನ್ಯಾಕ್ಸು ಆಮೇಲೆ ಉಪ್ಪಿಟ್ಟು ಈ ಥರ ಮಾಡ್ಕೊಂಡು ಬಂದೇವೆ. ಸುಮಾರು 3-4 ವರ್ಷ ಒಂಟಿಯಾಗಿ ಮಾಡ್ತಾಯಿದ್ದೇನೆ. ಆದರೆ ಅದೇ ರೀತಿಯಾಗಿ ಇನ್ನೊಂದು ದಿವಸ ಕರೆಕ್ಟ್ ಅದೇ ದಾರು ಜಾತ್ರೆ ನಡ್ಕೊಂಡು ಹೋಗುವಂಥ ಒಂದು ರೀತಿಯಲ್ಲಿ ನಮ್ಮದು ಮಾಮನ ಮೊಮ್ಮಗವರು ಯವನವರು ಅವರು ಇಲ್ಲಿದ್ದರು. ಯಾವುದೋ ವಿಷಯ ಕಾರಣಕ್ಕೆ ಬಂದಿದ್ದರು. ಆದರೆ ಮಾಮದ ಏನದ ಅಂದರೆ ಇದು ದಾರು ಜಾತ್ರೆ ಹೋಗೋರಿಗೆ ಊಟ ಬಡಿಸ್ತಾ ಇದ್ದೇವೆ, ಸ್ನ್ಯಾಕ್ಸ್ ಕೊಡ್ತೀವಿ ಅಂತೇಳಿ ಮತ್ತು ನಾವು ಊಟ ಬಡಿಸ್ಲಿಕ್ಕೆ ಇಷ್ಟಪಟ್ಟಿದ್ದೆವು. ಮತ್ತು NTR ನಗರ್ ಯೂತ್ ಅಸೋಸಿಯೇಷನ್ ತರಫಿನಿಂದ ಮತ್ತು ನಾವೆಲ್ಲರೂ ಹೈದ್ರಾಬಾದ್ ಪ್ರಾಂತದಲ್ಲಿ ಇರ್ತೇವೆ. ಮತ್ತು ಹೈದ್ರಾಬಾದ್ ಮಹಾಪಟ್ಟಣದಿಂದ ಬಂದು ಮತ್ತು ಯವನಸ್ಥರು ಎಲ್ಲ ಮಕ್ಕಳು ಇಲ್ಲಿ ಒಳ್ಳೆಯ ರೀತಿಯಿಂದ ಸಹಕಾರ ಮಾಡ್ಯಾರ. ಮತ್ತು ಅವರಿಗೆ ಅವರ ಕುಟುಂಬವನ್ನು ಆಶೀರ್ವಾದ ಮಾಡಲಿ.